ನಮಸ್ತೆ, ನಾನು ಮಲ್ಲಿಕಾ. ಈಗ ನಾನು ಬದನೆಕಾಯಿ ಬೋಳುಳ್ಳಿ ಮಾಡ್ತಾ ಇದ್ದೀನಿ. ಫಸ್ಟು ಬಾಣಲೆ ಇಟ್ಟು ಆಮೇಲೆ ತೆಂಗಿನೆಣ್ಣೆ, ಸಾಸಿವೆ, ಒಣಮೆಣಸು ಹಾಕೋದು. ಚಟಪಟ ಅಂದಮೇಲೆ ಹಸಿಮೆಣಸು ಹಾಕೋದು. ಅದು ಬೋಳುಳ್ಳಿನ ಬೇಳೆಲ್ಲೂ ಬೆರಕೆ ಮಾಡಿ ಮಾಡ್ಬೋದು, ಹಾಗೆ ಬದನೆಕಾಯಲ್ಲೂ ಬೋಳುಳ್ಳಿ ಮಾಡ್ಬೋದು. ಎರಡು ರೀತಿಯಲ್ಲಿ ಮಾಡ್ಬೋದು. ಈಗ ಬದನೆಕಾಯಿ ಹಾಕಬೇಕು. ಗುಳ್ಳ ಮತ್ತೆ ಯಾವ ಬದನೆಕಾಯಿ ಆಗೋದಿಲ್ಲ ಅಲ್ಲ. ಇದೇ ಮಸಾಲೆನೆ ಹಸಿಮೆಣಸು ಸೇಮ್ ಇದಕ್ಕೆ ಬೆಳ್ಳುಳ್ಳಿಗೆ ಹೇಗೆ ಹಾಕಿರ್ತೀವೋ ಅದಕ್ಕೆ ಹಾಗೆ ಹಾಕ್ಬೋದು. ಮತ್ತೆ ಬರೀ ಬದನೆಕಾಯಿ ಹಾಕಿದಾಗ ಬರೀ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಸೇಮ್ ಹಾಗೆ ಒಂದೇ ಥರ ಆಗುತ್ತೆ. ರುಚಿ ಎರಡು ಒಂದೇನೆ, ದಪ್ಪ ಬರುತ್ತೆ ಬೇಳೆ ಹಾಕಿದ್ದು ಅಷ್ಟೇ. ಹುಣಸೆಹಣ್ಣು ನೀರು, ಉಪ್ಪು, ಬೆಲ್ಲ ಹಾಕಬೇಕು. ಹುಳಿ ಆಗುತ್ತೆ. ಕಾಯಿ ಬೇಡ, ಬೆಳ್ಳುಳ್ಳಿ ಮತ್ತೆಂಥದ್ದು ಎಲ್ಲರ ಗಡಿಬಿಡಿಗೆ ಹೋಗ್ಬೋದು, ಮಾಡ್ಬೋದು. ಸ್ವಲ್ಪ ಬೆಲ್ಲ ಹಾಕ್ಬೇಕು, ರುಚಿಗೆ ತಕ್ಕಷ್ಟು ಬೆಲ್ಲ. ಕೊತ್ತಂಬರಿ ಸೊಪ್ಪು ಬೇಯಿಸೋಮಿಗೂ ಹಾಕಬೇಕು, ಆಮೇಲೆ ಇಳಿಸಿದ ಮೇಲೂ ಹಾಕಬೇಕು. ಪರಿಮಳ ಬರುತ್ತೆ ಅದಕ್ಕೆ. ಕೊತ್ತಂಬರಿ ಸೊಪ್ಪು, ತೆಂಗಿನೆಣ್ಣೆ ಮೇನ್ ಅದಕ್ಕೆ. ಬೋಳುಳ್ಳಿ, ಇದು ಬದನೆಕಾಯಿ ಬೋಳುಳ್ಳಿ ಸೌತ್ ಕೇಂದ್ರದ ಅಡುಗೆ. ಇದು ಜಟ್ಪಟ್ ಮಾಡುವ ಅಡುಗೆಗಳು. ಬದನೆಕಾಯಿ ಸುಟ್ಟು ಹುಣಸೆಹಣ್ಣು ಹಿಂಡಿ ಆಮೇಲೆ ಹಸಿಮೆಣಸು, ಇಂಗು, ಒಗ್ಗರಣೆ ಹಾಕೋದು. ಒಂಚೂರು ಬೆಲ್ಲ ಹಾಕ್ಬೇಕು, ಒಗ್ಗರಣೆ ಹಾಕ್ಬೇಕು ಸಣ್ಣ. ಆಮೇಲೆ ಸಾಸಿವೆನೂ ಮಾಡ್ಬೋದು, ಮಜ್ಜಿಗೆ ಹಾಕಿ ಎಲ್ಲ ಮೊಸರನ್ನು ಸಾಸಿವೆನೂ ಮಾಡ್ಬೋದು. ಶುಭಕ್ಕೂ ಮಾಡ್ತೀವಿ, ಅಶುಭಕ್ಕೂ ಮಾಡ್ತೀವಿ. ಬದನೆಕಾಯಿ ಬೋಳುಳ್ಳಿ ಸುಲಭದ ಅಡುಗೆ, ಮತ್ತೇನು ಖರ್ಚೇನಿಲ್ಲ ಅದಕ್ಕೆ. ಬೆಳ್ಳುಳ್ಳಿ ಒಗ್ಗರಣೆ, ಇದಕ್ಕೆ ಒಗ್ಗರಣೆ ಬೆಳ್ಳುಳ್ಳಿ ಬೇಡ. ಒಂಚೂರು ಬೇಯ್ಬೇಕು, ಒಂದೇ ಶೆಕೆ ಬೇಯ್ತದ. ಕಾಯಿ ಹಾಲು ಒಂಚೂರು ಹಿಂಡಿ ಅದ್ರ ರಸ ಹಾಕ್ಬೇಕು, ಚಟ್ನಿ ಬೇಡ. ಹಿಂಡ್ತೀನಿ ಆಯ್ತಾ. ಕುದಿ ಬಂದ್ಬಿಟ್ರೆ ಬೋಳುಳ್ಳಿ ಆಯ್ತು. ಕೊತ್ತಂಬರಿ ಸೊಪ್ಪು, ತೆಂಗಿನೆಣ್ಣೆ ಹಾಕಿದಷ್ಟು ಒಳ್ಳೇದು ಇದಕ್ಕೆ. ಎಲ್ಲ ಆಯ್ತು. ಬದನೆಕಾಯಿ ಸೌತ್ ಕೇಂದ್ರದಲ್ಲೇ ಜಾಸ್ತಿ ಬೆಳೆಯುದು, ಹಾಗೆ ಈಗ ಗಿಡ ಎಲ್ಲ ಈ ಕಡೆ ಊರ್ ಮೇಲಿಂದ ಬಂದು ನೆಟ್ಟಿದ್ದಾರೆ. ಇಲ್ಲೂ ಸಿಗತ್ತೆ, ಅಪರೂಪ. ಚೆನ್ನಾಗಿರುತ್ತೆ, ಮೆದುವಾಗಿ ಬೇಯುತ್ತೆ, ಬೆಣ್ಣೆ ಥರ ಆಗುತ್ತೆ. ರುಚಿ ಮಾತ್ರ ಹೆಸರಿಗೆ ಹೋಗಿತ್ತು, ಉಡುಪಿಗುಳ್ಳ. ಸೂಪರ್ ಆಗಿದೆ, ಸೂಪರ್.